ಹರಿ ಓಂ. ಎಲ್ಲ ಭಾರತೀಯರಿಗೂ ನಮಸ್ತೆ. ಇಂದು ನಾನು ತೆಂಗಿನಕಾಯಿಯಿಂದ ಸುಲಿದ ತೆಂಗಿನ ಮಟ್ಟೆಯನ್ನು ಗಿಡ ಮರಗಳ ಕೆಳಗಡೆ ಹಾಸ್ತಾರೆ. ಆ ಹಾಸೋದ್ರಿಂದ ಆ ಗಿಡ ಮರಗಳಿಗೆ ಯಾವಾಗಲೂ ನೀರಿನಂಶ ಸದಾ ಇರುತ್ತೆ. ಹಾಗೆಯೇ ಗೊಬ್ಬರನೂ ಆಗುತ್ತೆ. ಗೆದ್ಲು ಹಿಡಿದು ಉತ್ತಮ ಗೊಬ್ಬರನೂ ಸಿಗುತ್ತೆ ಗಿಡ ಮರಗಳಿಗೆ. ನಾನೆಲ್ಲ ಒಂದು ಕಡೆ ಹೋದಾಗ ಅಲ್ಲಿ ನೋಡ್ಕೊಂಬಂದೆ. ಅವರು ಕೆಲವೊಂದು ಊಹೆಗೂ ನಾವು ಊಹೆ ಕೂಡ ಮಾಡಿರಲ್ಲ ಅಂಥ ಸಾಧನೆಗಳು ಮಾಡಿರ್ತಾರೆ. ಆ ಜಾಗ ಒಳ್ಳೆ ಸ್ವರ್ಗದ ಥರ ಕಾಣುತ್ತೆ. ಸ್ವರ್ಗನೇ ಅಂದ್ಕೋಬೋದು, ಅಂಥ ಚೆನ್ನಾಗಿ ಪರಿಸರ ಇರುತ್ತೆ ನೋಡಿ. ಈಗ ನಾವು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತೀವಿ ಅಲ್ವಾ? ಅದರಿಂದ ಆ ಕಲ್ಪವೃಕ್ಷದಲ್ಲಿ ತೆಂಗಿನ ಮಟ್ಟೆ ಯಾವ ಥರ ಉಪಯೋಗಿಸ್ತಾರೆ, ನೆಲದ ಮೇಲೆ ಯಾವ ಥರ ಹಾಸ್ತಾರೆ ಅಂತ ನಾನು ತೋರಿಸ್ತೀನಿ. ನಮ್ಮ ಮನೆ ಹಿಂದ್ಗಡೆ ಒಂದು ಚಿಕ್ಕ ಸಸಿಗೆ ಗಿಡಕ್ಕೆ ಹಾಕಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಮರಕ್ಕೆ ಈ ಥರ ತೆಂಗಿನ ಮೊಟ್ಟೆಗಳನ್ನು ಹಾಕಿಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಗಿಡ ಎಲ್ಲ ಸಮೃದ್ಧವಾಗಿ ಬೆಳೆಯುತ್ತೆ. ನೋಡಿ, ನೀವು ಪ್ರಯೋಗ ಮಾಡಿ. ಭೂತಾಯಿ ರಕ್ಷಣೆ ನಮ್ಮೆಲ್ಲರ ಹೊಣೆ. ನೋಡಿ, ಇಲ್ಲಿ ಹಾಕಿದ್ದೀನಿ. ಈ ವಿಡಿಯೋವನ್ನು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ನಿಮ್ಮ ಟೆಕ್ನೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಧನ್ಯವಾದಗಳು.